ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಸಂಜನಾ, ಈಗ ಕಾಮನ್, ಈಗ ನಮ್ಮದು ಒಂಥರ ಬಣ್ಣದ ಬದುಕು, ನಿಮ್ದು ಒಂಥರ ಬಣ್ಣದ ಬದುಕು. ಯಾಕಂದ್ರೆ ನಾವೆಲ್ಲ ಸೇಮೇ. ಇವಾಗ ಮೈಕ್ ಹಿಡಿತೀವಿ, ಮಾತಾಡ್ತೀವಿ, ಏನೋ ಕ್ವಶನ್ ಕೇಳ್ಕೊತೀವಿ, ಏನೋ ನಾವು ಹೊಟ್ಟೆ ಪಾಡು ಮಾಡ್ತೀವಿ ತಾನೆ. ಹೊಟ್ಟೆಪಾಡು ಬಣ್ಣನೇ ಜೀವನ ಹಾಕೊಂಡ್ಬಿಡೋರು ಏನು ಹೊಟ್ಟೆಪಾಡಿಗೆ ಮಾಡ್ತೀವಿ. ಬಟ್ ನಮಗೆ ಕೂಡ ಹೆಣ್ಮಕ್ಳಿಗೂ ಕೂಡ ಕೆಟ್ಟದಾಗ ಕಮೆಂಟ್ ಮಾಡೋದು, ಮೆಸೇಜ್ ಹಾಕೋದು, ಇಂಥವು ಕೂಡ ಕಾಮನ್ ಆಗಿದೆ. ಮೊನ್ನೆಷ್ಟೇ ಮೇಡಮ್ಗೂ ಆಗಿತ್ತು. ಸೊ ಇಂಥವನ್ನ ನೀವು ಹೇಗೆ ಸ್ವೀಕರಿಸ್ತೀರಾ ಅಂತ ಹೇಳಿ. ಇದು ನಮಗೂ ಬಿಟ್ಟಿಲ್ಲ, ನಮ್ಮನ್ನೂ ಬಿಟ್ಟಿಲ್ಲ, ನಿಮ್ಮನ್ನೂ ಬಿಟ್ಟಿಲ್ಲ. ಈಗ ಮೊನ್ನೆಷ್ಟೇ ವಿಜಯಲಕ್ಷ್ಮಿ ಮೇಡಮ್ ಅವರು ಕೂಡ ಕಂಪ್ಲೇಂಟ್ ಕೊಡ್ತಾರೆ, ಅವ್ರನ್ನೂ ಬಿಡ್ತಾ ಇಲ್ಲ. ಕೆಟ್ಟ ಪದಗಳ ಬಳಕೆ. ಏನು ಹೇಳೋದಕ್ಕೆ ಇಷ್ಟಪಡ್ತೀರಂತೆ? ಅಂದರೆ ಫಾರ್ ಮೀ ನನಗಿವಾಗ ಒಂಥರ ಐ ಬಿಕಮ್ ನಮ್ ಟು ಇಟ್. ಮುಂಚೆ ಹರ್ಟ್ ಆಗೋದು ಅಂದರೆ ಒಂದೊಂದು ಕಮೆಂಟ್ಗೂ ನಾನೇನು ಮಾಡಿದೆ, ಯಾಕೆ ಈ ಥರ ಬಿಹೇವ್ ಸೋ ಡಿಗ್ನಿಫೈಡ್ ಅಲ್ವಾ ಅಂತ ಅನ್ಸೋದು. ಇವಾಗ ಆ ಥರ ಏನಾದರೂ ಬೈ ಚಾನ್ಸಾಗಿ ಬಂದರೂ ವಿ ಬಿಕಮ್ ನಮ್ ಟು ಇಟ್. ಅಂದರೆ ಮಾಡೋರ ಮನಸ್ಥಿತಿ ತೋರಿಸುತ್ತೆ ಅಷ್ಟೇ, ಬಟ್ ಇಟ್ ಡಸಂಟ್ ಡಿಫೈನ್ ಮೀ ಅಲ್ವಾ. ಸೊ ಯೂಶ್ವಲಿ ನೋಡೋಕ್ಕೆ ಹೋಗಲ್ಲ, ಬಟ್ ಜಸ್ಟ್ ಇನ್ ಕೇಸ್ ಇಫ್ ಐ ಕಮ್ ಅಕ್ರಾಸ್ ಅವ್ರ ಬೇರೆ ಹುಡುಗಿರ ಬಗ್ಗೆ ಮಾತಾಡೋದು ರೆಗ್ಯುಲರಾಗಿ ಆಫ್ಕೋರ್ಸ್ ಎಲ್ಲರೂ ಓದ್ತಾ ಇರ್ತೀವಿ. ಇಟ್ ಜಸ್ಟ್ ಶೋಸ್ ಅಬೌಟ್ ದೇರ್ ಮೈಂಡ್ ಸೆಟ್, ಅವ್ರ ಮನಸ್ಥಿತಿ, ಅವರೆಷ್ಟು ಎಂತ ಹೇಳ್ತಾರೆ, ಇಟ್ಸ್ ಜಸ್ಟ್ ದೇರ್ ಮೈಂಡ್ ಸೆಟ್ ಅಷ್ಟೇ. ಇಟ್ ಡಸಂಟ್ ಹ್ಯಾವ್ ಟು ಡಿಫೈನ್ ದ ಗರ್ಲ್. ಸೊ ನೀವೇನು ಹೇಳಕ್ಕೆ ಇಷ್ಟಪಡ್ತೀರಿ? ಯಾಕಂದ್ರೆ ಮೊನ್ನೆ ಅವ್ರಿಗೆ ಹರ್ಟ್ ಆಗಿದೆ. ಇವನ್ ನಮ್ಗೆ ಆ್ಯಕ್ಚುಲಿ ಒಳ್ಳೆ ಕೆಲಸ ಮಾಡಿದ್ರು, ಎಲ್ಲಾನು ಸ್ಕ್ರೀನ್ ಶಾಟ್ ಹೊಡೆದು ಆ ಕಡೆ ಸ್ಟೋರಿಗಳು ಹಾಕಿದ್ರು ಅವರು. ಅವ್ರಿಗೇನಲ್ಲ ಮೇಡಮ್, ಅದೇ ಹೇಳಿದ್ರೆ ಮೇಡಮ್, ಈಗ ಏನಾಗ್ತದೆ ನೋಡಿ, ಈಗ ಅದನ್ನ ಯಾರೋ ಒಬ್ರು ಹೀರೋ ಫೋಟೋ ಹಾಕೋತಾರೆ, ಬಟ್ ಮಾಡಿರೋನೇ ಯಾರೋ. ಇಲ್ಲಿ ಏನಾಗುತ್ತೆ ಅಂದರೆ ಆ ಹೀರೋಗಳು ಇವ್ರು ಮಾಡಿದ್ರಂತೆ, ಇವ್ರು ಹೀರೋ ಫ್ಯಾನ್ ಅವ್ರಿಗೆ ಮಾಡಿದ್ರು, ಇದೇ ಮಾಡ್ತಾ ಇದ್ದಾರೆ ಹೊರತು ಅಲ್ಲಿ ಮಧ್ಯದಲ್ಲಿ ಇದ್ದಾರಲ್ಲ ಅವ್ನು ಯಾರೋ ಥರ್ಡ್ ಪರ್ಸನ್ನು, ಅವನಲ್ಲಿ ಮಜಾ ತಗೋತಾನೆ. ಸೊ ಹಿಂಗೆ ಒಂದು ಸತಿ ಬುದ್ಧಿ ಕಲಿಸಿದಾಗ ನೆಕ್ಸ್ಟ್ ಮಾಡೋನು ಭಯ ಬೀಳ್ತಾನೆ. ಅದನ್ನ ಹೇಳಿದ್ರೆ ಅವಲ್ಲೇ ಆ ರಿವ್ಯೂ ಕೊಡೋರು ಅಷ್ಟೇ. ಹಿಂಗೆ ಯಾರೋ ಒಂದು ಪಾಠ ಕಲಿಸಿದ್ರೆ ಆಟೋಮೆಟಿಕ್ ಬುದ್ಧಿ ಕಲಿತಾರಲ್ಲ. ಓಕೆ, ಯಾರೋ ಹೇಳ್ತಾ ಇದ್ರು ತುಂಬಾ ಲಕ್ಕಿ ಅಂತ ನಿಮ್ಮನ್ನ ಲವ್ ಮಾಡೋ ಅಥವಾ ನೀವು ಲವ್ ಮಾಡೋ ಹುಡುಗಿ. ಯಾರು ನನ್ನ ಯಾರು ನೀವು ಲವ್ ಮಾಡಿದ್ರೆ ಆ ಹುಡುಗಿ ಇಬ್ರು ಮ್ಯೂಚುವಲ್ ಆಗಿ ಲವ್ ಮಾಡ್ತಾ ಇದ್ರೆ. ಯಾಕಂದ್ರೆ ಈ ಸಾಂಗ್ ಎಲ್ಲ ನೋಡ್ತಾ ಇದ್ದಾಗ ಅಲ್ಲಿ ಏನೋ ಕಮೆಂಟ್ ಎಲ್ಲ ನೋಡ್ತಾ ಇದ್ದೆ, ಮೇ ಬಿ ಚೆನ್ನಾಗಿ ಕೇರ್ ಮಾಡ್ಬೋದು ಲವರ್ ಅಥವಾ ಮದುವೆ ಸಾಂಗ್ ಅಲ್ಲಿ ಇರ್ಬೇಕು ಮೇಡಮ್. ನೀವು ನೋಡಿ ರಿಯಲ್ ಆಗಿ ನೀವು ನಾನು ರಿಯಲ್ ಬಗ್ಗೆ ಮಾತಾಡ್ತಾ ಇದೀವಿ, ಸಾಂಗ್ ಅಲ್ಲ, ರಿಯಲ್ ಆಗು ಹಂಗೆ ಕೇರ್ ಮಾಡ್ತೀರಾ ಅಂತ. ಎಂಥದಿಲ್ಲ ಸದ್ಯಕ್ಕೆ ಯಾವುದಿಲ್ಲ ಮೇಡಮ್, ಸಿನಿಮಾ ಕಾನ್ಸಂಟ್ರೇಷನ್ ಅಷ್ಟೇ. ಲವ್ ಗಿವ್ ಮಾಡಲ್ವಾ ಸರ್? ಯಾಕೆ ಸರ್? ಟೈಮ್ ಇಲ್ಲ ಸರ್. ಈಗ ಅಲ್ಲಿ ಹೋಗಿ ಬರ್ತಿರಲ್ಲ, ಅಲ್ಲಿ ಹೋಗೋದಂದ್ರೆ ಎಲ್ಲಿಗೆ ಹೋಗೋದು ಅಂತ ಹೇಳಿ ನೀವು ಅಲ್ಲಿ ಹೋಗಿ ಬರ್ತಿರಲ್ಲ, ಏನ್ ಅನ್ಕೊಳ್ಳಲ್ಲ. ಅಯ್ಯೋ ನೀವು ನೋಡಿ ಸರ್, ಪರಪ್ಪನ ಅಗ್ರಹಾರಕ್ಕೆ ಅಲ್ಲಿ ಹೋಗಿ ಬರ್ತಿರಲ್ಲ, ಏನ್ ಅನ್ಕೊಳ್ಳಲ್ಲ ಜನ. ನಾನು ಎಲ್ಲೆಲ್ಲೂ ಹೋಗ್ಲಿಲ್ಲ, ನಾನು ಬರೀ ಇದು ಪರಪ್ಪನ ಅಗ್ರಹಾರದಲ್ಲಿದ್ದೆ. ನಾವು ನೀವೆಲ್ಲೆಲ್ಲೋ ಹೋಗಲ್ಲ, ಅನ್ಕೊಳ್ಳೋರು ಎಲ್ಲೆಲ್ಲೋ ಹೋಗ್ಬಿಡ್ತಾರೆ, ಇರ್ತಾರಲ್ಲ, ಏನ್ ಮಾಡ್ತೀರಾ? ಟ್ರೋಲ್ ಆಗ್ಬಿಡ್ತೇವೆ. ಹೆಂಗಿರುತ್ತೆ ಸರ್ ಅದೊಂಥರ ಕಷ್ಟ. ಅದು ಹೇಗೆ ಏನ್ ಮಾಡಕ, ಬಟ್ ಹಂಗನ್ಬಿಟ್ಟು ನಾವು ದೂರನೂ ಸರಿಯಕ್ಕಾಗಲ್ಲ ನಮ್ಗೆ. ಅದು ಬೇಜಾರಾಗೈತೆ ಇಲ್ಲಿಂದ ಅಲ್ಲಿ ಹೋಗೋದು. ಜೊತೆಗೆ ಅಲ್ಲಿ ಇರುತ್ತಲ್ಲ, ಗೊತ್ತಿದ್ದೂ ಬೇಕು ಅಂತ ಸಿಚುವೇಶನ್ಗಳು ಮಾಡ್ತಾರಲ್ಲ, ಏನೋ ದೊಡ್ಡ ಟೆರರಿಸ್ಟ್ಗಳ ಥರ ಟ್ರೀಟ್ ಮಾಡಿಸೋದು, ಅವ್ರ ಕಡೆಯವ್ರು ನಾವು ಅನ್ನೋ ಥರ ಎಲ್ಲ ಅಲ್ಲ. ನಾವು ಡೈಲಿ ಎಕ್ಸ್ಪೀರಿಯನ್ಸ್ ಮಾಡ್ತಾರೆ, ನಾವಾಗಲಿ ಅಕ್ಕವಾಗಲಿಲ್ಲ ಹೋದಾಗೆಲ್ಲ. ಇರಲಿ ಪರವಾಗಿಲ್ಲ. ಅವಾಗ ಅದಕ್ಕೆ ನಾವು ಅಲ್ಲೂ ಕೆಲವ್ರು ಹೇಳ್ಬಂದಿದ್ದು, ಏನು ಪರ್ಮನೆಂಟ್ ಆಗಂತೂ ಇರಲ್ಲ. ಹೌದೌದು. ನೀವು ಅಷ್ಟೊಂದೆಲ್ಲ ನೀವು ಏನೋ ಇಲ್ಲೇ ಕುಂಡಿಸ್ಕೊಂಡ್ಬಿಡ್ತೀನಿ ಪುನಃ ಅನ್ನೋದೆಲ್ಲ ಸುಳ್ಳು. ಕಾಲ ಬರುತ್ತೆ, ಕಾಲ ಉತ್ತರ ಕೊಡೋದು ನಿಮಗೆಲ್ಲ. ಇರಲಿ ಪರವಾಗಿಲ್ಲ, ಮಾಡಿ, ಎಷ್ಟು ಮಾಡ್ತೀರಾ ಮಾಡಿ. ವಿಜಯಲಕ್ಷ್ಮಿ ಅವ್ರ ಧೈರ್ಯದ ಬಗ್ಗೆ ಮಾತಾಡೋದು ಅದಂತೂ ಅವೆಲ್ಲ ಮೊನ್ನೆ ಅದನ್ನೇ ಹೇಳ್ತಿದ್ದೆ, ಅವ್ರಿಗಂತೂ ಕೈ ಎತ್ತು ಮುಗಿಬೇಕು ನಿಜವಾಗ್ಲು. ಬೇರೆ ಈ ಸಿಚುವೇಶನ್ ಯಾರೇ ಆಗಿದ್ರು ಮೇಡಮ್, ನನಗೆ ಯಾಕೆ ಬೇಕು, ನನ್ನ ಪಾಡು ನಾನು ಇದ್ಬಿಡ್ತೀನಿ ಅಂತ ಇರ್ತವ್ರದ್ದು. ಇವತ್ತಿನ ಈ ಕ್ಷಣದ ಗಂಟನೂ ಬಿಟ್ಕೊಟ್ಟಿಲ್ಲ, ಬಿಡೋದು ಇಲ್ಲ. ಅವ್ರು ಆ ಥರ ಗಟ್ಟಿಗಿದೆ, ಆ ಥರ ಗಟ್ಟಿತನ ನಿಜವಲ್ಲ ಗಂಡು ಮಕ್ಕಳು ಕೆಲವರು ನೋಡೋಕ್ಕಾಗಲ್ಲ, ಅಷ್ಟು ಮಟ್ಟಿಗೆ ನಿಂತ್ಕೊಂಡ್ಬಿಟ್ಟಿದ್ರು ಅವರು. ದರ್ಶನ್ ಸರ್ಗೆ ಅವರು ಇಷ್ಟೆಲ್ಲ ಹೋರಾಟ ಮಾಡಿದ್ದನ್ನ ಬಂದಾಗ ಏನಾದ್ರು ಮಾತಾಡಿದ್ರ? ಖುಷಿ ಆವೇಸ್ ಮೇಡಮ್, ಗಂಡ ಅಂತೀರ ಪಾಪ ಅವ್ರಿಗೆ ಇದೇ ಇರುತ್ತಲ್ಲ, ಖುಷಿ ಇದೇ ಇರುತ್ತೆ. ಬಟ್ ನಿಜವಲ್ಲ ಕೈಯತ್ ಮುಗಿಬೇಕು ಅಕ್ಕಂಗಂತೂ.